ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತರ ಮಧುರವುಳ್ಳ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಪ್ರಿಯರೇ, ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬಿದ್ದೇನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ನಿಮ್ಮನ್ನು ಆಶೀರ್ವದಿಸಿ ಅನುಗ್ರಹಿಸಿ ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಪ್ರಿಯರೇ, ಮತ್ತೊಂದು ಹೊಸ ಸಂದೇಶದೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಾಗುವಂತೆ ದೇವರು ಕೊಟ್ಟಂಥ ಒಂದು ಮಹಾಕೃಪೆಗಾಗಿ ದೇವರನ್ನು ಕೊಂಡಾಡುವನಾಗಿದ್ದೇನೆ. ಪ್ರಿಯರೇ, ನಾವು ಈ ಲೋಕದಲ್ಲಿ ವಾಸ ಮಾಡುವಾಗ ನಿಜವಾಗಿಯೂ ನಮಗೆ ದೈವಿಕವಾದ ಜ್ಞಾನ ಬಹಳ ಮುಖ್ಯವಾದದ್ದು. ಪ್ರಿಯರೇ, ಆದ್ದರಿಂದ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಈ ರೀತಿಯಾಗಿ ಹೇಳುವುದನ್ನು ನೋಡ್ತೇವೆ. ಆದ ಕಾರಣ ನೀವು ನಡ್ಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ, ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರ್ರಿ ಎಂಬುದಾಗಿ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಇವತ್ತಿನ ಈ ಸಂದೇಶದ ಧ್ಯಾನದಲ್ಲಿ ನಾವು ಸಕಲ ವಿಧವಾದ ಜ್ಞಾನದಿಂದ ಕೂಡಿದವರಾಗಿ ನಾವು ಈ ಲೋಕದಲ್ಲಿ ದೇವರ ನಾಮವನ್ನು ಮಹಿಮೆಪಡಿಸಿಕೊಂಡು ನಮ್ಮ ಜೀವಿತವನ್ನು ಜಯದ ಜೀವಿತ ಕಡೆಗೆ ನಾವು ಸಾಗಿಸಬೇಕಾದರೆ, ಪ್ರಿಯರೇ, ಈ ಸಂದೇಶದಲ್ಲಿ ದೇವರು ಕೊಟ್ಟಂಥ ನನಗೆ ಕೆಲವು ಆಲೋಚನೆಗಳನ್ನು ನಾನು ಹಂಚಿಕೊಳ್ಳಲು ಇಷ್ಟವುಳ್ಳವನಾಗಿದ್ದೇನೆ. ಪ್ರಿಯರೇ, ಇದು ಕೇಳುವಂಥ ನಿಮಗೆ ಮಾತ್ರವಲ್ಲ, ಇದು ನನಗೂ ಕೂಡ ಅನ್ವಯಿಸಲ್ಪಡ್ತದೆ. ದೇವರಿಗೆ ಮಹಿಮೆ ಉಂಟಾಗಲಿ. ಕಾರಣ, ಈ ದೇವರ ವಾಕ್ಯ ಈ ಬಾಯಿ ಕತ್ತಿಯಾಗಿದೆ. ದೇವರ ವಾಕ್ಯ ಹೇಳ್ತದೆ, ಜ್ಞಾನವಿಲ್ಲದವರಾಗಿರದೆ ಜ್ಞಾನವುಳ್ಳವರಾಗಿರ್ರಿ ಎಂಬುದಾಗಿ. ಪ್ರಿಯರೇ, ನಾವು ನಡೆದುಕೊಳ್ಳಬೇಕಾದ್ರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಲೋಕದ ಜ್ಞಾನ, ದೇವರ ಜ್ಞಾನ, ಯೇಸು ಕ್ರಿಸ್ತನ ವಿಷಯವಾದ ಪರಿಜ್ಞಾನ ಬಹಳ ಮುಖ್ಯವಾಗಿದೆ. ದೇವರ ಪ್ರತಿನಿಧಿಗಳಾಗಿ, ಕ್ರಿಸ್ತ ಯೇಸುವಿನ ರಾಯಭಾರಿಗಳಾಗಿ, ಆತನ ಮಕ್ಕಳಾಗಿ, ಆತನಿಗೆ ಸಾಕ್ಷಿಗಳಾಗಿ ಕರ್ತನನ್ನು ಪ್ರತಿನಿಧಿಸುವುದಕ್ಕೆ ದಿನದಿಂದ ದಿನಕ್ಕೆ ನಾವು ಬೆಳೆಯಲಿಕ್ಕೆ ಈ ದೈವಿಕವಾದ ಜ್ಞಾನ ತುಂಬ ಅವಶ್ಯಕವಾಗಿದೆ. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದರೆ ಈ ಜ್ಞಾನ ಯಾವುದು? ಈ ಜ್ಞಾನವನ್ನು ನಾವು ಎಲ್ಲಿಂದ ಪಡೆದುಕೊಳ್ಳಬಹುದು, ಹೇಗೆ ಪಡೆದುಕೊಳ್ಳಬಹುದು ಎಂಬುದಾಗಿ ನಾವು ದೇವರ ವಾಕ್ಯದ ಮೂಲಕ ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ದೇವರಿಗೆ ಮಹಿಮೆ ಉಂಟಾಗಲಿ. ಆದ್ದರಿಂದ ನಾವು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಈ ರೀತಿ ಹೇಳುವುದನ್ನು ನಾವು ನೋಡ್ತೇವೆ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಸಕಲ ಜ್ಞಾನದಿಂದ ಕೂಡಿದವರಾಗಿ. ಅದಕ್ಕಿಂತ ಮುಂಚಿತವಾಗಿ ಈ ವಾಕ್ಯದಲ್ಲಿ ನಾವು ನೋಡ್ತೀವಿ, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲಿ ಎಂಬುದಾಗಿ. ಪ್ರಿಯರೇ, ಈ ದೇವರ ವಾಕ್ಯ ಆದಿಕಾಂಡ ಪುಸ್ತಕದಿಂದ ಹಿಡಿದು ಪ್ರಕಟಣೆಯೊಳಗೆ ಇರುವಂಥ ವಾಕ್ಯಗಳು ಎಷ್ಟಿವೆ ಎಂಬುದಾಗಿ ನಾವು ನೋಡುವುದಾದರೆ, ಅದರಲ್ಲಿ ಹೆಚ್ಚು ಕಡಿಮೆ ನಾವು ಸಮೃದ್ಧಿಯಾಗಿ ನಮ್ಮ ವಾಕ್ಯಗಳು ನಮ್ಮ ಹೃದಯದಲ್ಲಿ ವಾಸ ಮಾಡಬೇಕೆಂಬುದಾಗಿ ನಾವು ನೋಡೋದಾದರೆ, ಹಾಗಾದರೆ ಎಷ್ಟು ವಚನಗಳು ನಮ್ಮಲ್ಲಿ ಇರಬೇಕು ಎಂಬುದಾಗಿ ನಾವು ಯೋಚಿಸೋಣ. ಈ ಕ್ರಿಸ್ತನ ವಾಕ್ಯಗಳು ಸಮೃದ್ಧಿಯಾಗಿ ವಾಸಿಸುವಾಗ ನಾವು ಪರಿಶುದ್ಧಾತ್ಮ ಭರಿತರಾಗಿ ಜೀವಿಸಲಿಕ್ಕೆ ಈ ಲೋಕದಲ್ಲಿ ಸಾಧ್ಯವಾಗ್ತದೆ. ಪ್ರಿಯರೇ, ದೇವರಿಗೆ ಮಹಿಮೆ ಉಂಟಾಗಲಿ. ಯಾಕಂತೇಳಿದರೆ, ಈ ಕ್ರಿಸ್ತನ ವಾಕ್ಯವು ಏನಾಗಿದೆ ಎಂಬುದಾಗಿ ನಾವು ನೋಡೋದಾದರೆ, ಯೋಹಾನನ ಬರೆದ ಸುವಾರ್ತೆ 6ನೇ ಅಧ್ಯಾಯ 63ನೇ ವಚನದಲ್ಲಿ ನಾವು ನೋಡುವಾಗ, ಈ ದೇವರ ವಾಕ್ಯ ಆತ್ಮವು ಮತ್ತು ಜೀವವೂ ಆಗಿದೆ. ಕರ್ತನಾದ ಯೇಸು ಕ್ರಿಸ್ತರು ಅಲ್ಲಿ ಹೇಳಿರುವುದು ನೋಡಿದ್ರೆ, ನನ್ನ ಮಾತುಗಳು ಆತ್ಮವು ಮತ್ತು
ಜೀವವೂ ಆಗಿದೆ ಎಂಬುದಾಗಿ. ಈ ಕ್ರಿಸ್ತನ ವಾಕ್ಯಗಳು ಸಮೃದ್ಧಿಯಾಗಿ ವಾಸ ಮಾಡುವಾಗ ಪ್ರೈಸ್ ಗಾಡ್ ನಾವು ಪವಿತ್ರಾತ್ಮ ಭರಿತರಾಗಿ ಪ್ರೈಸ್ ಗಾಡ್ ಆ ಆತ್ಮನು ಸಕಲ ವಿಧವಾದ ಜ್ಞಾನದಿಂದ ಕೂಡಿದ ದೇವರಾತ್ಮನಾಗಿದ್ದಾನೆ. ಸ್ತೋತ್ರವಾಗಲಿ. ಈ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕ್ರಿಸ್ತನ ವಾಕ್ಯಗಳು ಸಮೃದ್ಧಿಯಾಗಿ ವಾಸಿಸಲಿ ಎಂಬುದ ಅರ್ಥವನ್ನು ನಾವು ನೋಡುವುದಾದರೆ, ವಾಸಿಸುವುದು ಎಂಬುದಾಗಿ ನಾವು ಗಮನಿಸುವಾಗ ದೇವರ ವಾಕ್ಯ ಹೇಳ್ತದೆ, ಇದರಲ್ಲಿ ಅತ್ಯದ್ಭುತವಾದ ಮರ್ಮವನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನ ಈ ರೀತಿಯಾಗಿ ಹೇಳ್ತದೆ, ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ನೋಡಿ, ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಎಂಬುದಾಗಿ. ಪ್ರಿಯರೇ, ಕ್ರಿಸ್ತನ ವಾಕ್ಯಗಳು ಸಮೃದ್ಧಿಯಾಗಿ ವಾಸಿಸುವುದು ಎಂಬುದಾಗಿ ನಾವು ನೋಡೋದಾದರೆ, ನಂಬಿಕೆಯ ಮೂಲಕ ನಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆ ಎಂಬುದಾಗಿ ನಾವು ನೋಡೋದಾದರೆ, ಈ ನಂಬಿಕೆ ಎಂಬುದು ನೋಡೋದಾದರೆ ನಂಬಿಕೆ ಎಂಬ ವಿಧೇಯತ್ವ ಅಂದರೆ, ಇದರ ಅರ್ಥ ನಂಬಿಕೆ ಎಂಬ ವಿಧೇಯತ್ವ ಇದು ಈ ನಂಬಿಕೆ ಕ್ರಿಯೆಗಳಿಂದ ಕೂಡಿರುವಂಥದ್ದಾಗಿದೆ. ಕ್ರಿಸ್ತನ ವಾಕ್ಯ ನಮ್ಮ ಹೃದಯದಲ್ಲಿ ವಾಸ ಮಾಡುವುದು ಎಂಬುದಾಗಿ ನಾವು ನೋಡೋದಾದರೆ ಅದು ಕ್ರಿಯೆಗಳಿಂದ ಕೂಡಿರುವಂಥ ವಾಕ್ಯಗಳಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ಆ ವಾಕ್ಯಗಳನ್ನು ನಾವು ಅದಕ್ಕೆ ವಿಧೇಯರಾಗಿ ನಮ್ಮ ಜೀವಿತದಲ್ಲಿ ಕ್ರಿಯೆಗಳಲ್ಲಿ ನಾವು ವಾಕ್ಯಗಳನ್ನು ತೋರಿಸುವಂಥದ್ದು, ಮಾತನಾಡುವಂಥದ್ದು ಆಗಿದೆ. ಪ್ರಿಯರೇ, ದೇವರಿಗೆ ಮಹಿಮೆ ಉಂಟಾಗಲಿ. ಆದ್ದರಿಂದ ನಾವು ಗಮನಿಸಬೇಕಾದಂಥ ಒಂದು ಅಂಶ, ಈ ಸಮೃದ್ಧಿಯಾಗಿ ಕ್ರಿಸ್ತನ ವಾಕ್ಯಗಳು ನಮ್ಮಲ್ಲಿ ವಾಸ ಮಾಡಬೇಕೆಂಬುದಾಗಿ ನಾವು ನೋಡೋದಾದರೆ ದೇವರಿಗೆ ಸ್ತೋತ್ರವಾಗಲಿ. ಅದು ನಾವು ಆ ನಂಬಿಕೆಯ ಮೂಲಕ ವಾಸ ಮಾಡುವಂಥ ನಂಬಿಕೆ ಎಂಬ ವಿಧೇಯತ್ವ, ಆ ಕ್ರಿಸ್ತನ ವಾಕ್ಯಗಳಿಗೆ ನಾವು ವಿಧೇಯರಾಗಿ ಅವುಗಳನ್ನು ನಾವು ನಮ್ಮ ಕ್ರಿಯೆಗಳಲ್ಲಿ ಅಂದರೆ ಕ್ರಿಸ್ತನನ್ನು ಪ್ರಚಾರಪಡಿಸುವವರಾಗಿರಬೇಕು ಎಂಬುದಾಗಿ. ಆವಾಗ ನಮಗೆ ಆ ಸಕಲ ವಿಧವಾದ ಜ್ಞಾನದಿಂದ ನಾವು ತುಂಬಲ್ಪಡುತ್ತೇವೆ. ಪ್ರಿಯರೇ, ದೇವರಿಗೆ ಮಹಿಮೆ ಉಂಟಾಗಲಿ. ಈ ಸಂದರ್ಭದಲ್ಲಿ ನಾವು ನೋಡುವಾಗ ಇನ್ನೂ ಆಳವಾಗಿ ನೋಡುವುದಾದರೆ, ಕ್ರಿಸ್ತನ ವಾಕ್ಯಗಳು ನಮ್ಮ ಹೃದಯದಲ್ಲಿ ವಾಸ ಮಾಡುವುದು ಎಂಬುದಾಗಿ ನಾವು ನೋಡುವುದಾದರೆ ದೇವರಿಗೆ ಸ್ತೋತ್ರವಾಗಲಿ. ನಾವು ನೋಡ್ತೇವೆ ಯಾವುದರಂದರೆ, ಯಜ್ರನ ಪುಸ್ತಕದ ಅಲ್ಲಿ ನಾವು ನೋಡ್ತೇವೆ 7ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡುವಾಗ ದೇವರ ವಾಕ್ಯ ಹೇಳ್ತದೆ, ಅವನು ಯೆಹೋವನ ಧರ್ಮಶಾಸ್ತ್ರವನ್ನು ಅಭ್ಯಾಸಿಸಿ ಅನುಸರಿಸಲಿಕ್ಕೂ ಇಸ್ರಾಯೇಲರಿಗೆ ಅದರ ವಿಧಿಗಳನ್ನು ಕಲಿಸಲಿಕ್ಕೂ ದೃಢ ಮಾಡಿಕೊಂಡಿದ್ದನು ಎಂಬುದಾಗಿ. ಈ ಯಜ್ರನ ಜೀವಿತದಲ್ಲಿ 3 ಅಂಶಗಳನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಯಜ್ರನು ದೇವರ ವಾಕ್ಯಗಳನ್ನು ಕಲಿತನು, ಅಭ್ಯಾಸಿಸಿದನು ಮತ್ತು ಅದನ್ನು ಇತರರಿಗೆ ಕಲಿಸಿದನು. ಇವತ್ತು ಕ್ರಿಸ್ತನ ವಾಕ್ಯಗಳು ಸಮೃದ್ಧಿಯಾಗಿ ವಾಸಿಸಲಿ, ನಿಮ್ಮ ಹೃದಯಗಳಲ್ಲಿ ವಾಸಿಸಲಿ ಎಂಬುದಾಗಿ ನಾವು ನೋಡುವುದಾದರೆ, ಈ ದೇವರ ವಾಕ್ಯಗಳನ್ನು ನಾವು ಅಪರಿಮಿತವಾಗಿ ಅವುಗಳನ್ನು ಕಲಿತು ಅಭ್ಯಾಸಿಸಿ ಅವುಗಳನ್ನು ಇತರರಿಗೆ ಕಲಿಸಬೇಕು. ಆವಾಗ ನಾವೇನಾಗ್ತೇವೆ ಅಂತೇಳಿ ಸಕಲ ಜ್ಞಾನದಿಂದ ಕೂಡಿದವರಾಗಿ ನಾವು ದೇವರು ಮಾರ್ಪಡಿಸುವಂಥವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ 3 ವಿಷಯಗಳನ್ನು ನಾವು ನಮ್ಮ ಜೀವಿತದಲ್ಲಿ ಮರೆಯಬಾರ್ದು. ಅಭ್ಯಾಸ ಎಂಬುದಾಗಿ ನಾವು ನೋಡೋದಾದರೆ ಪ್ರಾಕ್ಟೀಸ್ ಆ್ಯಂಡ್ ಸ್ಟಡಿ ಎಂಬುದಾಗಿ ನಾವು ನೋಡ್ತೇವೆ. ದೇವರಿಗೆ ಸ್ತೋತ್ರವಾಗಲಿ. ಇದನ್ನು ಅಭ್ಯಾಸಿಸಬೇಕಂದರೆ ನಮ್ಮ ಜೀವಿತದಲ್ಲಿ ಇವುಗಳನ್ನು ಕೈಗೊಂಡು ಅವುಗಳನ್ನು ಅಭ್ಯಾಸ ಮಾಡಿ ಮತ್ತು ನಾವು ಅಷ್ಟು ಮಾತ್ರವಲ್ಲ ಅಧ್ಯಯನ ಮಾಡಿ ಅವುಗಳನ್ನು ನಾವು ಇತರರಿಗೆ ಬೋಧಿಸುವಾಗ ಇದು ನಾವು ಖಂಡಿತವಾಗಲು ಸಕಲ ಜ್ಞಾನದಿಂದ ಕೂಡಿದವರಾಗಿ ನಾವು ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆವಾಗ ನಮ್ಮ ಜೀವಿತ ಒಂದು ಸಾಕ್ಷಿಯ ಜೀವಿತವಾಗಿರ್ತದೆ, ಕರ್ತನು ಮೆಚ್ಚುವಂಥ ಜೀವಿತವಾಗಿರ್ತದೆ. ಪ್ರಿಯರೇ, ದೇವರಿಗೆ ಮಹಿಮೆ ಉಂಟಾಗಲಿ. ಆದ್ದರಿಂದ ಈ ಜ್ಞಾನ ನೋಡುವುದಾದರೆ, ಈ ಜ್ಞಾನ ಯಾವುದು ಎಂಬುದಾಗಿ ನಾವು ನೋಡುವುದಾದರೆ ನಿಮಗೆ ಆಶ್ಚರ್ಯ ಎನಿಸ್ಬೋದು. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡ್ತೇವೆ ಜ್ಞಾನ ಯಾವುದು ಎಂಬುದಾಗಿ ನೋಡೋದಾದರೆ, ಆದರೆ ಮೇಲಿನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು,
ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆಯ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಅದರಲ್ಲಿ ಚಂಚಲವೂ ಕಪಟವೂ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಸಕಲ ವಿಧವಾದ ಜ್ಞಾನ ಎಂಬುದಾಗಿ ನೋಡೋದಾದರೆ ಮೇಲಿನಿಂದ ಬರುವಂಥ ಜ್ಞಾನ ಪ್ರಿಯರೇ ಇದು ಆಗಿದೆ. ಇದು ಲೋಕದಿಂದ ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ಆತನ ವಾಕ್ಯಗಳು ನಮ್ಮ ಜೀವಿತದಲ್ಲಿ, ನಮ್ಮ ಹೃದಯದಲ್ಲಿ ಸಮೃದ್ಧಿಯಾಗಿ ವಾಸಿಸುವಂತೆ ಎಜ್ರನ ಹಾಗೆ ನಾವು ಅಭ್ಯಾಸ ಮಾಡಿ, ಅದನ್ನು ಕಲಿತು ಅಭ್ಯಾಸ ಮಾಡಿ ಇತರರಿಗೆ ಕಲಿಸುವಾಗ ನಾವು ಸಕಲ ಜ್ಞಾನದಿಂದ ತುಂಬುವಂಥವರಾಗಿದ್ದೇವೆ ಪ್ರಿಯರೇ. ದೇವರಿಗೆ ಮಹಿಮೆ ಉಂಟಾಗಲಿ. ಆ ಜ್ಞಾನ ನೋಡುವಾಗ ನಾವು ನೋಡ್ತೇವೆ, ಪ್ರೈಸ್ ಗಾಡ್, ಮೊದಲು ಪರಿಶುದ್ಧವಾದದ್ದು. ಪರಿಶುದ್ಧತೆ ಎಂಬುದು ಪರಲೋಕದಿಂದ ಸಿಗುವಂಥ ಜ್ಞಾನವಾಗಿದೆ. ಒಬ್ಬ ಮನುಷ್ಯನಿಗೆ ಈ ಲೋಕದಲ್ಲಿ ಜೀವಿಸಲಿಕ್ಕೆ, ಪರಿಶುದ್ಧತೆಯಿಂದ ಜೀವಿಸಲಿಕ್ಕೆ ಸ್ವಂತ ಸಾಮರ್ಥ್ಯದಿಂದ ಆಗಲಿ ಅಥವಾ ಲೋಕದ ಜ್ಞಾನದಿಂದ ಆಗಲಿ ಸಾಧ್ಯವಿಲ್ಲ. ಅದು ಪರಲೋಕದ ಮೇಲಿನಿಂದ ಕರ್ತನು ಕೊಡುವಂಥ ಜ್ಞಾನದಿಂದ ಮಾತ್ರ ಪರಿಶುದ್ಧತೆಯಲ್ಲಿ ಇರಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಮೊದಲನೇದಾಗಿ ನಾವು ಕರ್ತನ ಮೂಲಕ ಪಾಪ ವಿಮೋಚನೆ ಹೊಂದಿ ನಾವು ಪರಿಶುದ್ಧರಾಗಿದ್ದೇವೆ. ಆದರೆ ಪರಿಶುದ್ಧತೆಯಿಂದ ಜೀವಿಸುವುದಕ್ಕೆ ಮೇಲಿನ ಜ್ಞಾನ ತುಂಬ ಅವಶ್ಯಕತೆಯಾಗಿದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ನೀವು ನೋಡ್ತೀವಿ, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆಯ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನೋಡಿದ್ವಿ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದ ಮೇಲೆ ಆ ಗುಣಗಳು, ಜ್ಞಾನವು ಯಾವುದು ಎಂಬುದಾಗಿ ನೀವು ನೋಡಿಕೊಳ್ಳಬಹುದು ಪ್ರಿಯರೇ. ಕ್ಷಮಿಸುವಂಥದ್ದಾಗಿರ್ಬೋದು, ಯಥಾರ್ಥವಾದ ಪ್ರೀತಿಯಾಗಿರ್ಬೋದು, ಇನ್ನೊಬ್ಬರು ತಪ್ಪಿದ್ರೂ ಅದನ್ನು ಸಹಿಸಿಕೊಂಡು ಸುಮ್ಮನಿರುವಂಥದ್ದಾಗಿರ್ಬೋದು, ನಾವು ಪರಿಶುದ್ಧವಾಗಿ ಜೀವಿಸುವಂಥದ್ದಾಗಿರ್ಬೋದು. ಅನೇಕ ವಿಚಾರಗಳನ್ನು 3ನೇ ಅಧ್ಯಾಯ 16ನೇ ವಚನದ ಮೇಲುಗಡೆ ನಾವು ಓದಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ನೋಡಿ, ಮೇಲಿನಿಂದ ಬರುವಂಥ ಆ ಜ್ಞಾನವನ್ನು ನಾವು ಪಡೆದುಕೊಳ್ಳುವಾಗ ನಿಜವಾಗಲೂ ನಾವು ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ 3 ಸಂಗತಿಗಳನ್ನು ನಾವು ಮರೆಯಬಾರ್ದು. ನಂಬಿಕೆ ಎಂಬ ವಿಧೇಯತ್ವ, ಆ ಒಂದು ಗುಪ್ತವಾಗಿದ್ದ ಮರ್ಮವನ್ನು ಅಪೊಸ್ತಲನಾದಂಥ ಪೌಲ ರೋಮಾಪುರದವರಿಗೆ ಬರೆದ ಪತ್ರಿಕೆ ನಾವು ನೋಡ್ತೇವೆ. 16ನೇ ಅಧ್ಯಾಯ 25-26ನೇ ವಚನದಲ್ಲಿ ನಾವು ನೋಡುವಾಗ ಪೌಲ ಅದರ ಬಗ್ಗೆ ವಿವರಿಸ್ತಾ ಇದ್ದಾರೆ. ಏನೆಂಬುದಾಗಿ ನೋಡೋದಾದರೆ, ಅನಾದಿಯಾಗಿ ಗುಪ್ತವಾಗಿದ್ದ ಮರ್ಮವು ಈಗ ಪ್ರಕಾಶಕ್ಕೆ ಬಂದು ನಿತ್ಯನಾದ ದೇವರ ಅಪ್ಪಣೆಯ ಪ್ರಕಾರ ಪ್ರವಾದಿಗಳ ಗ್ರಂಥಗಳ ಮೂಲಕ ಅನ್ಯ ಜನರೆಲ್ಲರಿಗೆ ನಂಬಿಕೆ ಎಂಬ ವಿಧೇಯತ್ವವನ್ನು ಉಂಟು ಮಾಡುವುದಕ್ಕೋಸ್ಕರ ತಿಳಿಸಲ್ಪಟ್ಟಿದೆ. ನೋಡ್ರಿ, ನಂಬಿಕೆ ಎಂಬ ವಿಧೇಯತ್ವ, ಪ್ರೈಸ್ ಗಾಡ್, ನಂಬಿಕೆ ಎಂಬ ವಿಧೇಯತ್ವ, ಅನಾದಿಯಾಗಿ ಗುಪ್ತವಾಗಿದ್ದ ಮರ್ಮ ನಂಬಿಕೆ ಎಂಬ ವಿಧೇಯತ್ವ. ದೇವರ ನಾಮಕ್ಕೆ ಸ್ತೋತ್ರ. ಕ್ರಿಸ್ತನ ವಾಕ್ಯಗಳ ನಮ್ಮ ಹೃದಯದಲ್ಲಿ ಸಮೃದ್ಧಿಯಾಗಿ ವಾಸ ಮಾಡುವುದೆಂದರೆ ನಂಬಿಕೆ ಎಂಬ ವಿಧೇಯತ್ವ ಪ್ರಿಯರೇ. ಆ ಎಜ್ರನು ಮಾಡಿದ ಹಾಗೆ ಕಲಿಯುವುದು, ಅಭ್ಯಾಸ ಮಾಡುವುದು ಮತ್ತು ಇತರರಿಗೆ ಕಲಿಸುವಾಗ ಖಂಡಿತವಾಗಲು ಪ್ರೈಸ್ ಗಾಡ್ ನಮಗೇನಾಗ್ತದೆ, ಸಕಲ ಜ್ಞಾನವನ್ನು ದೇವರು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಯಾಕಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವರ ಕಡೆಯಿಂದ ಜ್ಞಾನವು ಮತ್ತು ದೇವರ ಶಕ್ತಿಯೂ ಆಗಿದ್ದಾನೆ. ನಾವು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಯಾಕಂದರೆ ಆತನು ಮೇಲಿನಿಂದ ಬಂದಂಥವನು. ಪ್ರೈಸ್ ಗಾಡ್. ತಿರುಗಿ ನಮ್ಮ ಸ್ವರ್ಗದ ಅಧಿಪತಿಯಾಗಿರುವಂಥ, ಸ್ವರ್ಗದ ಯಜಮಾನನಾಗಿರುವಂಥ ಕರ್ತನಾದ ಯೇಸು ಕ್ರಿಸ್ತರು ನಮಗೋಸ್ಕರ ಆತನು ಹೇಳಿದ ವಾಕ್ಯಗಳ ಪ್ರಕಾರ ನಾವು ನಡೆಯುವಾಗ ಸಕಲ ವಿಧವಾದ ಜ್ಞಾನಗಳಿಂದ, ವರಗಳಿಂದ ನಮ್ಮನ್ನು ತುಂಬಿಸಿ ಆತನು ಶೃಂಗರಿಸಿ ನಡೆಸುವಂಥ ದೇವರಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಆದ್ದರಿಂದ ಕರ್ತನಾದ ಯೇಸು ಒಂದು ಮಾತು ಹೇಳೋದನ್ನು ನಾವು ಗಮನಿಸ್ತೇವೆ. ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 23ನೇ ವಚನದಲ್ಲಿ ಹೇಳುವ ವಾಕ್ಯ ಹೀಗಿದೆ: ಆತನು ಅವರಿಗೆ, ನೀವು ಕೆಳಗಿನವರು, ನಾನು ಮೇಲಿನವನು. ನೀವು ಈ ಲೋಕದವರು, ನಾನು ಈ ಲೋಕದವನಲ್ಲ. ಪ್ರಿಯರೇ, ನಾವು ಮೇಲಿನವರು. ಯಾಕಂದರೆ ನಮ್ಮ ಯೇಸು ಮೇಲಿನವನಾಗಿದ್ದಾನೆ. ನಾವು ಪರಲೋಕದವರು. ಪ್ರೈಸ್ಗಳು. ಆದ್ದರಿಂದ ಪರಲೋಕದ ಮೇಲಿರುವಂಥವುಗಳ ಮೇಲೆ ಪರಲೋಕದ ಭಾವವುಳ್ಳವರಾಗಿ ನಾವು ಇರೋಣ. ಪ್ರೈಸ್ ಗಾಡ್. ಆ ಪರಲೋಕದ ಭಾವವುಳ್ಳದ್ದು ಯಾವುದೆಂಬುದಾಗಿ ನೋಡೋದಾದರೆ ಕ್ರಿಸ್ತನ ವಾಕ್ಯವು. ಅವು ಸಮೃದ್ಧಿಯಾಗಿ ವಾಸ ಮಾಡಲಿ ನಮ್ಮ ಹೃದಯದಲ್ಲಿ ಪ್ರಿಯರೇ. ಪ್ರೈಸ್ ಗಾಡ್.
ವಾಸ ಮಾಡುವುದೆಂದರೆ ನಮಗೆ ಖಂಡಿತವಾಗೂ ಈ ಸಂದೇಶದಲ್ಲಿ ಅರ್ಥವಾಗಿದೆ. ದೇವರಿಗೆ ನಂಬಿಕೆ ಎಂಬ ವಿಧೇಯತ್ವ, ಪ್ರೈಸ್ ಗಾಡ್, ಆ ನಂಬಿಕೆ ಎಂಬ ವಿಧೇಯತ್ವ ಎಂಬುದಾಗಿ ನಾವು ನೋಡೋದಾದರೆ ಎಜ್ರನ ಹಾಗೆ ಕಲಿಯುವುದು, ಅಭ್ಯಾಸ ಮಾಡುವುದು, ಇತರರಿಗೆ ಕಲಿಸುವುದು. ಹೀಗೆ ಮಾಡುವಾಗ ನಿಜವಾಗಲೂ ನಾವು ಸಕಲ ಜ್ಞಾನದಿಂದ ಕೂಡಿದವರಾಗಿ ಜೀವಿಸಲಿಕ್ಕೆ ಸಾಧ್ಯವಾಗುತ್ತದೆ. ದೇವರಿಗೆ ಮಹಿಮೆ ಉಂಟಾಗಲಿ. ಈ ವಾಕ್ಯಗಳ ಮುಖಾಂತರ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಂದೇಶವನ್ನು ನೋಡುವಂಥ ನಿಮಗೆ ದೇವರು ಸಕಲ ವಿಧವಾದ ಜ್ಞಾನದಿಂದ ತುಂಬಿಸಿ ಆತನ ಸಾಕ್ಷಿಯಾಗಿ, ಆತನ ಆಯುಧಗಳಾಗಿ, ಪ್ರೈಸ್ ಗಾಡ್, ಆತನಿಗೆ ಪ್ರಯೋಜನವುಳ್ಳವರಾಗಿ, ಉಪಯೋಗಿಸಲ್ಪಡುವವರಾಗಿ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸುವವರಾಗಿದ್ದೇವೆ. ದೇವರಿಗೆ ಮಹಿಮೆ ಉಂಟಾಗಲಿ. ಆದ್ದರಿಂದ ಕೊನೆಯದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ವೇಳೆಯಲ್ಲಿ ದೇವರೇ, ಮೇಲಿನಿಂದಂತ ಬರುವಂಥ ನಿನ್ನ ಜ್ಞಾನ, ಸಕಲ ವಿಧವಾದ ಜ್ಞಾನದಿಂದ ನಮ್ಮನ್ನು ತುಂಬಿಸು. ನಮ್ಮನ್ನು ಯೋಗ್ಯರಾಗಿ ನಡೆದುಕೊಳ್ಳುವಂತೆ, ಜ್ಞಾನವುಳ್ಳವರಾಗಿ ನಡೆದುಕೊಳ್ಳುವಂತೆ ಸಹಾಯ ಮಾಡಿರಿ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಪ್ರಾರ್ಥನೆ ಯೇಸು ಕ್ರಿಸ್ತರ ಧನ್ಯನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಪರಲೋಕದ ನಮ್ಮ ಜೀವವುಳ್ಳ ತಂದೆ. ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.